ಇಲ್ಲಿಂದ ಅಲ್ಲಿ ಜಂಪ್ ಮಾಡಬೇಕಾಗತ್ತೆ. ಸುಮ್ಮನೆ ನೋಡ್ಬೋದು ಎಲ್ಲ ಕಡೆ ಈ ಥರ ಇದೆ. ಒಂಥರ ಈ ಬೆಸ್ಟ್ ಅಂದರೆ ಬೆಸ್ಟ್ ಒಂದು ವ್ಯೂ ಪಾಯಿಂಟ್ ಇದೆ. ನಾವೀಗ ಅಲ್ಲಿ ಹೋಗ್ತಾ ಇದ್ದಾವೆ. ಈ ರೋಡ್ ಅಂತೂ ಚೆನ್ನಾಗಿಲ್ಲ, ಅದಕ್ಕೆ ಇಲ್ಲಿ ಬರಲಿಕ್ಕೆ ತುಂಬ ಅಂದರೆ ತುಂಬ ಕಷ್ಟ, ತುಂಬ ಅಂದರೆ ತುಂಬ ಸುಸ್ತಾಗೋಯಿತು. ಹೇ ನಮಸ್ಕಾರ, ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ನಮ್ಮ ಭಟ್ಕಳದಲ್ಲಿ ಒಂದು ಹಿಡನ್ ಪ್ಲೇಸ್ ಇದೆ. ನಾನಿವತ್ತು ಅಲ್ಲಿ ಬಂದಿದ್ದೇನೆ. ನಾನೀಗ ಪ್ರೆಸೆಂಟ್ಲಿ ಹಡಿನ್ ಬೀಚಿಗೆ ಬಂದಿದ್ದೇನೆ. ಇದಕ್ಕೆ ಇನ್ನೊಂದು ಹೆಸರು ಬಂದು ಹೂವಿನಮುಡಿ. ಇದು ಆ್ಯಕ್ಚುಲಿ ನಮ್ಮ ಈ ಸರ್ಪನಕಟ್ಟೆ ಅಂದರೆ ಭಟ್ಕಳದ ಸರ್ಪನಕಟ್ಟೆಯಿಂದ ಸ್ವಲ್ಪ ಹತ್ತಿರ ಆಗುತ್ತೆ. ಇಲ್ಲಿ ನೀವು ನೋಡ್ತಾ ಇರ್ಬೋದು ಎಷ್ಟೊಂದು ಟೂರಿಸ್ಟ್ಗಳು ಇಲ್ಲಿ ಬಂದಿದ್ದಾರಂತ, ಮತ್ತು ಹಾಗೆ ಲೋಕಲಿಸ್ಟ್ಸ್ ಕೂಡ ಈ ಕಡೆ ಬಂದಿದ್ದಾರೆ. ಇಲ್ಲಿ ಅವ್ರು ಮೆನ್ಷನ್ ಕೂಡ ಮಾಡಿದ್ದಾರೆ ಗ್ರೀನ್ ಅಂತ. ಮತ್ತು ಇದು ನಾವು ಎಂಟ್ರಿ ಆಗಬೇಕು ಈ ಕಡೆಯಿಂದ. ಇದು ಆ್ಯಕ್ಚುಲಿ ತುಂಬ ಇದು ಭಟ್ಕಳ ಹೈವೇಯಿಂದ ಸ್ವಲ್ಪ ಒಳಗಡೆ ಇದೆ. ಆದರೆ ಇಲ್ಲಿ ಈ ಬರಲಿಕ್ಕೆ ರೋಡ್ ಮಾತ್ರ ಅಷ್ಟೊಂದು ಸರಿಯಾಗಿಲ್ಲ. ಆ್ಯಕ್ಚುಲಿ ರೋಡ್ ತುಂಬ ಚೆನ್ನಾಗಿ ಆಗಿದ್ದರೆ ಇಲ್ಲಿ ಬರುವ ಟೂರಿಸ್ಟ್ಗಳ ಸಂಖ್ಯೆ ಕೂಡ ತುಂಬ ಹೆಚ್ಚಾಗುತ್ತೆ. ಮತ್ತು ಇಲ್ಲಿ ಟಿಕೆಟ್ ಕೌಂಟರ್ ಕೂಡ ಇದೆ. ಇಲ್ಲವ್ರು ಮೆನ್ಷನ್ ಕೂಡ ಮಾಡಿದ್ದಾರೆ ಎಷ್ಟೊಂದು ಟಿಕೆಟ್ ಪ್ರೈಸ್ ಆಗುತ್ತೆ ಅಂತ. ಬನ್ನಿ ನಾವೀಗ ಒಳಗಡೆ ಹೋಗೋಣ. ನೀವು ಇಲ್ಲಿ ನೋಡ್ತಾ ಇರ್ಬೋದು ಯಾವ ಥರ ಇದೆ ಅಂತ. ಇದಕ್ಕೆ ಇಕೋ ಬೀಚ್ ಹಡಿನ್ ಅಂತ ಕೂಡ ಕರೀತಾರೆ. ಈ ಹೊನ್ನಾವರದಲ್ಲೂ ಕೂಡ ಇದೆ ಇಕೋ ಬೀಚ್. ಅದೇ ಥರ ಇದಕ್ಕೆ ಕೂಡ ಇಕೋ ಬೀಚ್ ಅಂತ ಕೂಡ ಕರೀತಾರೆ. ಆದರೆ ಇದಕ್ಕೆ ಎಲ್ಲರೂ ಹಡಿನ್ ಅಂತ ಕರೀತಾರೆ, ಅಥವಾ ಈ ಹೂವಿನಮುಡಿ ಬೀಚ್ ಅಂತ ಕೂಡ ಕರೀತಾರೆ. ನೀವಿಲ್ಲಿ ನೋಡ್ತಾ ಇರ್ಬೋದು ಯಾವ ಥರ ಇದೆ ಅಂತ ಈ ಪ್ಲೇಸಸ್ ಎಲ್ಲ. ಆ ಕಡೆ ಬೀಚ್ ಇದೆ, ಮತ್ತು ಇಲ್ಲಿ ಸುತ್ತಲೂ ಈ ಗಿಡ ಮರಗಳಿಂದ ಇಲ್ಲಿ ಕವರ್ ಆಗಿದೆ. ಮತ್ತು ಇಲ್ಲಿ ನೋಡ್ತಾ ಇರ್ಬೋದು ಎಷ್ಟೊಂದು ನಮ್ಮ ಲೋಕಲೈಟ್ಸ್ ಎಲ್ಲ ಇಲ್ಲಿ ಇದ್ದಾರಂತ. ಈ ಕಡೆ ಎಲ್ಲ ಒಂದು ಸಂಡೇಯನ್ನು ಎಂಜಾಯ್ ಮಾಡಲಿಕ್ಕೆ ಎಲ್ಲರೂ ಬಂದಿದ್ದಾರೆ. ನನ್ನ ಹಿಂದೆ ನೋಡ್ತಾ ಇರ್ಬೋದು ಅಲ್ಲೊಂದು ಆಟ ಆಡಲಿಕ್ಕೆ ಒಂದು ಸಣ್ಣ ಒಂದು ಪ್ಲೇ ಗ್ರೌಂಡ್ ಥರ ಮಾಡಿದ್ದಾರೆ. ಮತ್ತು ನನ್ನ ಆಪೋಸಿಟ್ ಅಂದರೆ ಈ ಕಡೆ ಎಕ್ಸಾಕ್ಟ್ಲಿ ಇದು ಅರಬ್ಬಿ ಸಮುದ್ರ. ಒಂದು ಒಳ್ಳೆಯ ಒಂದು ವ್ಯೂ ಪಾಯಿಂಟ್ ಕೂಡ ಇದೆ ಇಲ್ಲಿ ನೋಡಲಿಕ್ಕೆ, ನೀವಿಲ್ಲಿ ನೋಡ್ತಾ ಇರ್ಬೋದು. ಮತ್ತು ಇಲ್ಲಿ ನಿಮ್ಮ ಈ ಪ್ರೀ ವೆಡ್ಡಿಂಗ್ ಶೂಟ್ಸ್ ಕೆಲವೊಂದೆಲ್ಲ ಇಲ್ಲೆಲ್ಲ ಆಗ್ತಾ ಇರತ್ತೆ. ಆ್ಯಕ್ಚುಲಿ ಈ ಹೊನ್ನಾವರದಲ್ಲಿ ಮಾತ್ರ ತುಂಬ ಅಂದರೆ ತುಂಬ ಡೆವಲಪ್ಮೆಂಟ್ ಆಗಿದೆ. ಆದರೆ ಇಲ್ಲಿ ಅಷ್ಟೊಂದು ಇನ್ನೂ ಡೆವಲಪ್ಮೆಂಟ್ ಏನೂ ಆಗಿಲ್ಲ. ಆ್ಯಕ್ಚುಲಿ ನಾವು ಹೊನ್ನಾವರದಲ್ಲಿ ಕಂಪೇರ್ ಮಾಡಿದರೆ ಅಲ್ಲಿ ಬರುವ ಈ ಟೂರಿಸ್ಟ್ಗಳ ಸಂಖ್ಯೆ ಕೂಡ ತುಂಬಾ ಹೆಚ್ಚಿದೆ. ಇಲ್ಲಾಂದರೆ ಟೂರಿಸ್ಟ್ಗಳಿಗಿಂತ ಇಲ್ಲಿರುವಂಥ ಈ ಲೋಕಲೈಟ್ಸ್ಗಳೇ ಇಲ್ಲಿ ಬರೋದು ತುಂಬಾ ಹೆಚ್ಚು. ಇಲ್ಲಿ ಆ್ಯಕ್ಚುಲಿ ಒಂದು ಬೆಸ್ಟ್ ಅಂದರೆ ಬೆಸ್ಟ್ ಒಂದು ವ್ಯೂ ಪಾಯಿಂಟ್ ಇದೆ. ನಾವೀಗ ಅಲ್ಲಿ ಹೋಗ್ತಾ ಇದ್ದಾವೆ. ಇದು ಆ್ಯಕ್ಚುಲಿ ಅಷ್ಟೊಂದು ಜನರಿಗೆ ಕೂಡ ಗೊತ್ತಿಲ್ಲ. ಎಲ್ಲರೂ ಆ ಕಡೆ ಮಾತ್ರ ಇರ್ತಾರೆ, ಆದರೆ ಈ ಕಡೆ ಎಲ್ಲ ಬರೋದು ತುಂಬ ಕಡಿಮೆ. ನಾವೀಗ ಆ ಕಡೆ ಹೋಗ್ತಾ ಇದ್ದೇವೆ ಆ ಒಂದು ವ್ಯೂ ಪಾಯಿಂಟನ್ನು ನೋಡಲಿಕ್ಕೆ. ಆ್ಯಕ್ಚುಲಿ ನಾನು ಕೂಡ ನೋಡಿಲ್ಲ, ಅದಕ್ಕೆ ಫಸ್ಟ್ ಟೈಮ್ ಹೋಗ್ತಾ ಇದ್ದಾನೆ. ನಾನು ಆ್ಯಕ್ಚುಲಿ ಒಂದು 7-8 ಇಯರ್ಸ್ ಹಿಂದೆ ಬಂದಿದೆ. ಅದಾದಮೇಲೆ ಇವತ್ತೇ ಬರ್ತಾ ಇದ್ದಾನೆ. ಬನ್ನಿ ಹೋಗೋಣ. ನಾವು ಆ್ಯಕ್ಚುಲಿ ಈಗ ಬೇರೆ ಕಡೆ ಬಂದಿದ್ದಲ್ವಾ, ಇಲ್ಲಿ ನೋಡ್ತಾ ಇರ್ಬೋದು ಅಷ್ಟೊಂದು ಯಾರೂ ಇಲ್ಲ. ಆ್ಯಕ್ಚುಲಿ ಈ ಕಡೆ ಕೂಡ ನೋಡ್ಬೋದು ಎಲ್ಲ ಖಾಲಿ 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 ಇದೆ. ಇದು ಆ್ಯಕ್ಚುಲಿ ಒಂದು ಗುಡ್ಡ ಆಯಿತಾ. ಈ ಗುಡ್ಡವನ್ನು ಸ್ವಲ್ಪ ಅವರು ಅಲ್ಟರೇಷನ್ ಮಾಡಿದ್ದಾರೆ. ಅಂದರೆ ಇಲ್ಲಿ ಸ್ವಲ್ಪ ಈ ಕೂತ್ಕೊಳ್ಳುವ ವ್ಯವಸ್ಥೆ, ಒಂದು ಸಣ್ಣ ಪ್ಲೇ ಗ್ರೌಂಡ್, ಹಾಗೆ ಸ್ವಲ್ಪ ಚೇಂಜಸ್ ಎಲ್ಲ ಮಾಡಿ ಒಂದು ಒಳ್ಳೆ ಅಟ್ರಾಕ್ಷನ್ ಪ್ಲೇಸ್ ಕೂಡ ಆಗಿದೆ. ಆ್ಯಕ್ಚುಲಿ ಪ್ರೆಸೆಂಟ್ ನಾವು ಈಗ ಆ ಒಂದು ವ್ಯೂ ಪಾಯಿಂಟಿಗೆ ಹೋಗ್ತಾ ಇದ್ದೇವೆ.
ಅಲ್ಲಿ ಹೋಗ್ಬೇಕಂತ ಹೇಳಿದರೆ ನೀವು ನೋಡ್ಬೋದು ಯಾವ ಥರ ಇದೆ ಅಂತ. ಈ ಥರ ಸ್ಟೆಪ್ಸ್ಗಳು ಸಿಗುತ್ತೆ. ಇದನ್ನು ನಾವು ಹತ್ತಿ ಆ ಒಂದು ವ್ಯೂ ಪಾಯಿಂಟಿಗೆ ಹೋಗಬೇಕು. ಇಲ್ಲಿ ಕೂಡ ನೀವು ನೋಡ್ಬೋದು ಯಾರೂ ಇಲ್ಲ, ಆ್ಯಕ್ಚುಲಿ ಫುಲ್ ಖಾಲಿ ಇದೆ. ಇಲ್ಲಿ ಕೂಡ ಒಂದು ಕೂತ್ಕೊಳ್ಳಿಕ್ಕೆ ಒಂದು ವ್ಯವಸ್ಥೆ ಕೂಡ ಮಾಡಿದ್ದಾರೆ. ಈ ಕಡೆಯಿಂದ ನಾವು ನೋಡ್ಬೋದು ಯಾವ ಥರ ಇದೆ ಅಂತ. ಆ ಒಂದು ಸಮುದ್ರದ ಒಂದು ಶಬ್ದ ನಮಗೆ ಇಲ್ಲಿ ಕೇಳುತ್ತೆ. ಇಲ್ಲಿ ಆ್ಯಕ್ಚುಲಿ ಈ ರೋಡ್ ಅಂತೂ ಚೆನ್ನಾಗಿಲ್ಲ, ಅದಕ್ಕೆ ಇಲ್ಲಿ ಬರಲಿಕ್ಕೆ ತುಂಬ ಕಷ್ಟ ಆಗುತ್ತೆ. ಈ ರೋಡನ್ನು ಕರೆಕ್ಟಾಗಿ ರಿಪೇರಿ ಮಾಡಿದರೆ ಇಲ್ಲಿ ಇನ್ನಷ್ಟು ಜನರು ಕೂಡ ಇಲ್ಲಿ ಬರ್ತಾರೆ. ಈ ಸ್ಟೆಪ್ಸ್ ನೋಡ್ಬೋದು, ಸುಮಾರು ಒಂದು 100 ಸ್ಟೆಪ್ಸ್ಗಳಿರ್ಬೋದು. ಇದನ್ನು ನಾವು ಹತ್ತಬೇಕು. ನಾವು ಅಲ್ಲಿ ಕೆಳಗಡೆಯಿಂದ ಹತ್ತು ಬಂದಿದ್ದೇವೆ. ಆ್ಯಕ್ಚುಲಿ ನಮಗೂ ಕೂಡ ಕನ್ಫ್ಯೂಸ್ ಆಗ್ತಾ ಇದೆ ಆ ಒಂದು ವ್ಯೂ ಪಾಯಿಂಟ್ ಎಲ್ಲಿದೆ ಅಂತ. ಈ ಒಂದು ಸ್ಟೆಪ್ಸ್ ಹತ್ಕೊಂಡು ಇಲ್ಲಿ ಬರೋ ತನಕ ತುಂಬ ಸುಸ್ತಾಗೋಯಿತು. ಇಲ್ಲೋ ಒಂದು ಕಡೆ ಇದೆ, ಬನ್ನಿ ಮತ್ತೊಮ್ಮೆ ಒಂದು ವ್ಯೂ ಪಾಯಿಂಟನ್ನು ನೋಡ್ಲಿಕ್ಕೆ ಹೋಗೋಣ. ಇಲ್ಲಿ ಅವರು ಎಕ್ಸಾಕ್ಟ್ಲಿ 6 ಗಂಟೆಗೆ ಅವ್ರು ಕ್ಲೋಸ್ ಮಾಡ್ತಾರೆ ಆಯಿತಾ. ನಾವು ಕೂಡ 5:55 ಹತ್ತಿರ ಬಂದಿದ್ದೇವೆ. ಅದು ಕೂಡ ಅವ್ರು ನಮಗೆ ಒಳಗಡೆ ಬಿಟ್ಟಿಲ್ಲ. ಅಂದರೆ ಸ್ವಲ್ಪ ರಿಕ್ವೆಸ್ಟ್ ಮಾಡಿದ್ವಿ, ಅದಕ್ಕೆ ಅವರು ಬಿಟ್ಟಿದ್ದಾರೆ. ಏಕೆಂದರೆ ಏಪ್ರಿಲ್ ಮತ್ತು ಮೇ ಟೈಮಲ್ಲಿ ಈ ಸೂರ್ಯೋದಯ ಕೂಡ ತುಂಬ ಲೇಟಾಗಿ ಆಗುತ್ತಲ್ವ, ಅದಕ್ಕೆ ಏನು ಪ್ರಾಬ್ಲಮ್ ಆಗಲ್ಲ. ಅಂದರೆ ಬೇರೆ ಟೈಮಲ್ಲಾದರೆ ತುಂಬ ಬೇಗ ಆಗುತ್ತೆ. ಒಂದು 6:15, 6:30 ಒಳಗಡೆ ಕತ್ಲಾಗಿಬಿಡತ್ತೆ. ನೀವು ಈ ಪ್ಲೇಸ್ ನೋಡ್ತಿರ್ಬೋದು ನನಗೆ ಯಾವ ಕಡೆ ಹೋಗ್ತಾ ಇದ್ದೇವೆ ಅಂತ. ಫೈನಲಿ ನಾವೀಗ ಆ ಕಡೆ ಅವರು ಪ್ಲೇಸಿಗೆ ಬಂದಿದ್ದೇವೆ. ಆದರೆ ಇಲ್ಲಿ ಈ ನಡ್ಕೊಂಡು ಬರುವಾಗ ಸ್ವಲ್ಪ ಸ್ಕಿಡ್ ಆಗುತ್ತೆ. ಅಂದರೆ ತುಂಬ ಜಾಗ್ರತೆಯಿಂದ ಇಲ್ಲಿ ಬರಬೇಕಾಗತ್ತೆ. ನೀವು ನೋಡ್ತಾ ಇರ್ಬೋದು ಯಾವ ಥರ ಇದೆ ಅಂತ. ಇದೇ ಆ ಪ್ಲೇಸ್ ಆಯಿತಾ. ಇಲ್ಲಿ ಯಾರು ಕೂಡ ಇಲ್ಲ. ಅಂದರೆ ಈ ಒಂಥರ ವ್ಯೂ ಪಾಯಿಂಟ್ ಹೇಳ್ಬೋದು. ಇದು ಕೂಡ ತುಂಬ ಚೆನ್ನಾಗಿದೆ. ಫೈನಲಿ ಹಲವಾರು ಪ್ರಯತ್ನಗಳಿಂದ ನಾವೀಗ ಈ ಒಂದು ಸ್ಪಾಟಿಗೆ ಬರ್ತಾ ಇದ್ದೇವೆ. ನಿಮಗೆ ಈ ಸ್ಪಾಟ್ ಲೊಕೇಶನ್ ತೋರಿಸ್ಬಿಡ್ತೀನಿ ಯಾವ ಥರ ಇದೆ ಅಂತ. ಈ ಥರ ಇದೆ, ಒಂಥರ ಒಂದು ಹಾರ್ಟ್ ಶೇಪಲ್ಲಿ ಇದೆ ಸ್ವಲ್ಪ. ಬನ್ನಿ ಕೆಳಗಡೆ ಹೋಗೋಣ. ಈ ಕೆಳಗಡೆ ಬರ್ಲಿಕ್ಕೆ ಮಾತ್ರ ತುಂಬ ಹೆದರಿಕೆ ಆಗುತ್ತೆ. ನೀವು ಇಲ್ಲಿ ನೋಡ್ತಾ ಇರ್ಬೋದು ಯಾವ ಥರ ಇದೆ ಅಂತ. ನಾವು ಆ್ಯಕ್ಚುಲಿ ಅಲ್ಲೆಲ್ಲ ಪಾಸ್ ಮಾಡಿ, ಆ ಕಡೆಯಿಂದೆಲ್ಲ ಪಾಸ್ ಮಾಡಿ ನಾವು ಮತ್ತೆ ಇಲ್ಲಿ ಕೆಳಗಡೆ ಬರಬೇಕು. ಏನಾದರೂ ಅಪ್ಪಿತಪ್ಪಿ ಸ್ಕಿಡ್ ಆದರೂ ಕೂಡ ನಾವಿಲ್ಲಿ ಕೆಳಗಡೆ ಬೀಳ್ತೇವೆ. ನೀವು ಅಲ್ಲಿ ನೋಡ್ಬೋದು. ಆ್ಯಕ್ಚುಲಿ ಅವರು ಕೇರಳದಿಂದ ಅವರು ಬಂದಿದ್ದಾರೆ. ಅವರು ಸ್ವಲ್ಪ ಸ್ಟಂಟ್ ಮಾಡ್ತಾ ಇದ್ದಾರೆ. ಏನಾದರೂ ಹೆಚ್ಚು ಕಡಿಮೆ ಆದರೆ ತುಂಬ ಕಷ್ಟ ಇದೆ ಅವರಿಗೆ. ಆಫ್ ದ ಬೆಸ್ಟ್ ಪ್ಲೇಸ್, ಆದರೆ ಇಲ್ಲಿ ಸ್ವಲ್ಪ ರಿಸ್ಕ್ ಇದೆ ಬರಲಿಕ್ಕೆ. ಅಂದರೆ ಇಷ್ಟ ಇದ್ದರೆ ನೀವು ಇಲ್ಲಿ ಬರ್ಬೋದು. ಒಂಥರ ಅಡ್ವೆಂಚರ್ಸ್ ಥರ ಇದೆ.
ಬನ್ನಿ ನಾವೀಗ ಕೆಳಗಡೆ ಹೋಗೋಣ. ಫೈನಲಿ ಅಲ್ಲಿಂದ ಇಲ್ಲಿ ಬಂದಿದ್ದೇವೆ. ನೀವು ನೋಡ್ಬೋದು ಯಾವ ಥರ ಒಂದು ಪ್ಲೇಸ್ ಇದೆ ಅಂತ. ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಅಲ್ಲಿ ನೋಡಿ ಆಯಿತಾ, ಅವರು ಅಲ್ಲಿ ಮೇಲ್ಗಡೆ ಹೇಗೆ ಹತ್ತಿದ್ದಾರೆ ಅಂತ. ಇನ್ನೊಂದು ಏನಂತ ಹೇಳಿದರೆ, ನಾವಾಗಿ ರಿಟರ್ನ್ ಹೋಗಬೇಕು. ಇಲ್ಲಿ ನಮಗೆ ಯಾರೂ ಬರಲ್ಲ, ಅಂದರೆ ಅವ್ರು ಚೆಕ್ ಮಾಡಲಿಕ್ಕೆ ಕೂಡ ಬರಲ್ಲ ಇಲ್ಲಿ ಯಾರಾದರೂ ಇದ್ದಾರಾ ಇಲ್ವಾ ಅಂತ. ಏನಾದರೂ ಹೆಚ್ಚು ಕಮ್ಮಿ ಆದರೆ ನಾವು ಎಮರ್ಜೆನ್ಸಿ ನಂಬರಿಗೆ ಕಾಲ್ ಮಾಡಬೇಕಾಗತ್ತೆ, ಮತ್ತು ಬೇರೆ ಏನು ಆಪ್ಷನ್ ಇಲ್ಲ ಇಲ್ಲಿ. ನೋಡ್ತಾ ಇರ್ಬೋದು, ಈಗ ಆಲ್ರೆಡಿ ಟೈಮ್ ಬಂದು ಅರೌಂಡ್ 6:30 ಆಗ್ತಾಯಿದೆ. ಆದರೆ ಒಂದು ಸೂರ್ಯನ ಕಿರಣ ಇನ್ನೂ ತನಕ ಹಾಗೆ ಇದೆ. ನಾವಲ್ಲಿ ಮೇಲೆ ಹೋಗ್ಬೋದು. ಮೇಲೆ ಹೋಗ್ಬೇಕಂತ ಹೇಳಿದ್ರೆ ಇಲ್ಲಿಂದ ಅಲ್ಲಿ ಜಂಪ್ ಮಾಡಬೇಕಾಗತ್ತೆ. ಸುಮ್ಮನೆ ರಿಸ್ಕ್ ಬೇಡ ಅಂತ ಮತ್ತೆ ಆ ಕಡೆ ಹೋಗಿಲ್ಲ. ಅದಕ್ಕೆ ನಾವೀಗ ರಿಟರ್ನ್ ಹೋಗ್ತಾ ಇದ್ದಾವೆ. ಪ್ಲೇಸ್ ತುಂಬ ಚೆನ್ನಾಗಿದೆ. ಇಲ್ಲಿ ಮಧ್ಯೆ ಒಂದು ಗುಡ್ಡ, ಒಂದು ಸಣ್ಣ ಒಂದು ಗುಡ್ಡದ ಥರ ಇದೆ. ಈ ಕಡೆಯಿಂದ ಕೂಡ ಈ ಸಮುದ್ರದ ನೀರು ಫ್ಲೋ ಆಗುತ್ತೆ ಮತ್ತು ಆ ಕಡೆಯಿಂದ ಕೂಡ ಫ್ಲೋ ಆಗುತ್ತೆ. ಬನ್ನಿ ಗೈಸ್, ನಾವೀಗ ರಿಟರ್ನ್ ಹೋಗೋಣ. ಈಗ ಮತ್ತೊಮ್ಮೆ ಆ ಪಾಯಿಂಟಿಂದ ಆ ಪಾಯಿಂಟ್ ಮತ್ತೆ ನಾವು ಹತ್ತಿ ಮತ್ತೆ ರಿಟರ್ನ್ ಹೋಗಬೇಕಾಗತ್ತೆ. ಬನ್ನಿ ಹೋಗೋಣ. ಇಲ್ಲಿ ನೋಡ್ಬೋದು ಯಾವ ಥರ ಇದೆ ಅಂತ. ಈಗ ಈ ಸಂಜೆ ಹೊತ್ತಲ್ಲಿ ಈ ಒಂದು ಸಮುದ್ರದ ಫೋರ್ಸ್ ತುಂಬ ಹೆಚ್ಚಾಗಿರುತ್ತೆ. ನಾವು ಬರುವ ಮುಂಚೆ ಇಷ್ಟೊಂದು ಫೋರ್ಸ್ ಕೂಡ ಇಲ್ಲಿ ಇರಲಿಲ್ಲ. ಈಗ ಈ ಒಂದು ನೀರಿನ ಫೋರ್ಸ್, ಅಂದರೆ ಸಮುದ್ರದ ಫೋರ್ಸ್ ತುಂಬ ಹೆಚ್ಚಾಗಿ ಬರ್ತಾ ಇದೆ ಈ ಕಡೆ. ಮತ್ತು ಇಲ್ಲೊಂದು ಡಿಫ್ರೆಂಟ್ ಥರ ಇಲ್ಲೊಂದು ರಾಕ್ಸ್ಗಳಿವೆ. ಯಾವ ಥರ ಇದೆ ಅಂತ ನೋಡ್ಬೋದು. ಎಲ್ಲ ಕಡೆ ಈ ಥರ ಇದೆ, ಒಂಥರ ಈ ಚೂಪ್ ಥರ ಇದೆ. ಈ ಕಡೆ ಎಲ್ಲ ಕಡೆ ನೋಡ್ಬೋದು ಒಂಥರ ಡಿಫ್ರೆಂಟ್ ಆಗಿದೆ. ಮತ್ತು ಆ ಕಡೆ ಕೂಡ ಇದೆ, ಆ ಕಡೆ ಎಲ್ಲ ನೋಡ್ಬೋದು ಯಾವ ಥರ ಇದೆ ಅಂತ ಒಂದು ರಾಕ್ಸ್ ಎಲ್ಲ. ಫೈನಲಿ ನಾವೀಗ ಒಂದು ಪ್ಲೇಸನ್ನು ನೋಡಿ ಬಂದಿದ್ದೇವೆ. ನಾವೀಗ ಈ ಮತ್ತೊಂದು ಕಡೆ ಇದು ಬೀಚ್ ಇದೆ, ಅಲ್ಲಿ ಹೋಗ್ತಿದ್ದೇವೆ. ಮತ್ತು ಈಗ ಸನ್ಸೆಟ್ ಕೂಡ ಆಗ್ತಾಯಿದೆ. ಅಲ್ಲಿ ನೋಡ್ತಾ ಇರ್ಬೋದು. ಮತ್ತೊಂದು 4 to 5 ಮಿನಿಟ್ಸಲ್ಲಿ ಸನ್ಸೆಟ್ ಆಗುತ್ತೆ. ನಾವೀಗ ಅಲ್ಲಿ ಕೆಳಗಡೆ ಹೋಗ್ತಾ ಇದ್ದೇವೆ. ಇದು ಒಂಥರ ಟ್ರೆಕ್ಕಿಂಗ್ ಥರ ಆಗಿಬಿಟ್ಟಿದೆ ಈ ಪ್ಲೇಸೆಲ್ಲ. ಆದರೆ ನೀವು ಈ ಪ್ಲೇಸಿಗೆಲ್ಲ ಬರುವಾಗ ಒಂದು ವಾಟರ್ ಬಾಟಲನ್ನು ಕ್ಯಾರಿ ಮಾಡಿ, ಯಾಕಂತ ಹೇಳಿದ್ರೆ ತುಂಬ ಸುಸ್ತಾಗುತ್ತೆ. ಮತ್ತು ಇಲ್ಲಿ ನಿಮಗೆ ಯಾವ ಶಾಪ್ ಕೂಡ ಇಲ್ಲ ಇಲ್ಲಿ. ಅದಕ್ಕೆ ಬರ್ತಾ ವಾಟರ್ ಬಾಟಲ್ ಕ್ಯಾರಿ ಮಾಡಿದರೆ ಏನು ಪ್ರಾಬ್ಲಮ್ ಆಗಲ್ಲ. ಇಲ್ಲಿ ಆ್ಯಕ್ಚುಲಿ ಈ ಥರ ಇದೆ. ಸನ್ಸೆಟ್ ಆಯ್ತಲ್ಲಿ ಕಂಪ್ಲೀಟ್ ಆಗಿದೆ. ಫೈನಲಿ ಗೈಸ್, ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ. ನೀವು ಕೂಡ ಈ ಒಂದು ಹಡಿನ್ ಬೀಚಿಗೆ ಬನ್ನಿ, ತುಂಬ ಚೆನ್ನಾಗಿದೆ. ಒಂದು ಟೈಮನ್ನು ಸ್ಪೆಂಡ್ ಮಾಡ್ಬೋದು ಫ್ಯಾಮಿಲಿ ಜೊತೆ. ಇಲ್ಲಿ ಈ ರೋಡ್ ಮಾತ್ರ ಸ್ವಲ್ಪ ಹಾಳಾಗಿದೆ ಬರಲಿಕ್ಕೆ. ಅದು ಬಿಟ್ಟರೆ ಇಲ್ಲಿ ಒಳಗಡೆ ಚೆನ್ನಾಗಿದೆ. ಅಂದರೆ ಈ ಕೂತ್ಕೊಳ್ಳಿಕ್ಕೆ ಮತ್ತು ಈ ತಂಪಾದ ವಾತಾವರಣ ಎಲ್ಲ ತುಂಬಾ ಚೆನ್ನಾಗಿದೆ. ಇಷ್ಟೇ ಹೇಳುತ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಹಾಗೆ ಈ ವಿಡಿಯೋಗೆ ಲೈಕ್ ಕೊಡಿ, ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಮತ್ತೊಮ್ಮೆ ಮುಂದಿನ ವಿಡಿಯೋಗೆ ಸಿಗೋಣ. ಅಂಟಿಲ್ ದೆನ್, ಬಾಯ್ ಬಾಯ್, ಟೇಕ್ ಕೇರ್.